Hello, my dear friends. Welcome to today's vlog. ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಚಾನಲ್. ಇವತ್ತಿನ ವ್ಲಾಗ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಅಂತಲೇ ಅನಿಸ್ಬೋದು. ಏನಕ್ಕೆ ಅಂದರೆ ಯೂಶ್ವಲಿ ಲೇಡೀಸ್ಗೆ ಮಾರ್ನಿಂಗ್ ರೊಟೀನ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಇವತ್ತು 4 o'clock ಶಾರ್ಪ್ 4 o'clock ಎದ್ದೆ. ನನ್ನ ಎಂಟೈರ್ ರೊಟೀನ್ ಬೆಳಗ್ಗೆ ಹೊತ್ತು ಯಾವ ರೀತಿ ಜಂಜಾಟ ಇರುತ್ತೆ ಅಂತ ತೋರಿಸ್ತೀನಿ. ಕಂಪ್ಲೀಟಾಗಿ ಅದನ್ನು ಕೂಡ ಶೂಟ್ ಮಾಡೋಕ್ಕಾಗಲ್ಲ, ಅರ್ಧಂಬರ್ಧನೇ ಶೂಟ್ ಆಗೋದು. ಏನಕ್ಕೆ ಅಂದರೆ ನಾವು ಡೈಲಿ ಏನೇನು ಅಂದ್ಕೊಂಡಿರ್ತೀವಿ ಅದನ್ನೆಲ್ಲ ಮಾಡಬೇಕು ಅಂದರೆ ನನಗೆ ಕರೆಕ್ಟಾಗಿ 4 hours ಬೇಕು. ಸೊ 4 o'clock ಗೆದ್ದರೆ 8 o'clock ರೊಟೀನ್ ಇದ್ದೇ ಇರುತ್ತೆ, ಆಯಿತಾ. ಈಗ 4 o'clock ಎದ್ದು ವಾಶ್ರೂಮ್ ಎಲ್ಲ ಯೂಸ್ ಮಾಡಿ ಫ್ರೆಶ್ ಅಪ್ ಆಗಿ ಫಸ್ಟ್ ಬ್ರಷ್ ಎಲ್ಲ ಮಾಡಿ ನೆಕ್ಸ್ಟು ನೋಡಿ ಈಗಿನ್ನ ಲೈಟ್ ಆನ್ ಮಾಡಿಲ್ಲ, ಯಾಕೆಂದರೆ ಇಲ್ಲಿ ನಮ್ಮದು ಮನೆ ಈಗಿರೋವಂಥ ಮನೆ ಚಿಕ್ಕದೆ ಅಲ್ವಾ. ಸೊ 2 ಬೆಡ್ರೂಮ್ ಇರುತ್ತೆ, 1 ಹಾಲ್ ಇರುತ್ತೆ. ಎಲ್ಲರೂ ಮಲಗಿರ್ತಾರೆ, ನಾನು ಲೈಟ್ ಹಾಕಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಇಷ್ಟ ಆಗಲ್ಲ. ಅದಕ್ಕೆ ಒಂದು ಡಿಮ್ ಲೈಟ್ ಇರುತ್ತೆ, ಅದರಲ್ಲೇ ಲೈಟ್ನ ಹಾಕ್ಕೊಂಡು ಸ್ವಲ್ಪ ನೀರೆಲ್ಲ ಬೆಚ್ಚಗೆ ಮಾಡಿಕೊಂಡು, ಡಿಟಾಕ್ಸೂ ಅಲ್ಲ, ಏನು ಕುಡಿಯೋಲ್ಲ, ಜಸ್ಟ್ ಬಿಸಿನೀರು ಕುಟ್ಕೊಂಡು ವಾಕಿಂಗ್ ಹೋಗಿರ್ತೀನಿ. ಅದನ್ನೇ ನಾನು ಹೇಳ್ತಾ ಇದ್ದೆ, ಬೆಳಗ್ಗೆ ಹೊತ್ತು ಇದು ಆಲ್ಮೋಸ್ಟ್ ಏನು ಗೊತ್ತಾ, ಇದು ನಾನು ಹೋದಾಗ ಒಂದು 5 ಗಂಟೆ ಆಗಿತ್ತು ಅಂತ ತಿಳ್ಕೊಳ್ಳಿ. 4:15 4:45 ಏನು ಮಾಡಿದೆ ಅಂದರೆ ಬಟ್ಟೆ ಮಡ್ಚಿದ್ದೀನಿ, ಲಿಟ್ರಲಿ ಬಟ್ಟೆ ಮಡ್ಚಿದ್ದೀನಿ. ಏನಕ್ಕೆ ಅಂದರೆ ನಾನು ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ. ಮಕ್ಕಳದು ಸ್ಕೂಲ್ ರೀಓಪನ್ನು ಇವತ್ತಿಂದ, ಅದಕ್ಕೆ ಏನೇನೋ ಹಾಲಿಡೇ ಹೋಮ್ವರ್ಕು ಪ್ರಾಜೆಕ್ಟ್ಸು ಅದು ಇದು ಏನೇನೋ ಕೊಟ್ಟಿದ್ರು. ಈಗ ನೆಕ್ಸ್ಟ್ ಎನ್ವೈರ್ನಮೆಂಟಲ್ ಡೇ ಬರ್ತಿದೆ, ಅದಕ್ಕೆ ಫ್ಯಾನ್ಸಿ ಡ್ರೆಸ್ಸು, ಪೋಸ್ಟರ್ ಮೇಕಿಂಗು, ಇಂಥದ್ದೆಲ್ಲ ಏನೇನೋ ಪ್ರಾಜೆಕ್ಟ್ಗಳಿದ್ದಾವೆ. ಅದನ್ನೇ ಮಾಡ್ಕೊಂಡು ಕೂತ್ಕೊಂಡು ಬಟ್ಟೆ ಒಂದು 2-3 ದಿನದ್ದು ಮಡಚೇ ಇರಲಿಲ್ಲ. ಅದಕ್ಕೆ 4:15 4:45 ಬಟ್ಟೆ ಎಲ್ಲ ಮಡಚಿದೆ. ಅದನ್ನೇನು ಶೂಟ್ ಮಾಡ್ಕೊಳ್ಳೋಕೆ ಹೋಗಿಲ್ಲ, ಯಾಕೆಂದರೆ ಸ್ವಲ್ಪ ಡಿಮ್ ಲೈಟಲ್ಲೇ ಮಡಚಿದೆ ಅಂತ ಹೇಳ್ಬೋದು. ನೀವು ಅದು ನೀರು ಕುಡಿಯೋದೇ ಅಷ್ಟು ಡಿಮ್ ಆಗಿತ್ತಲ್ವ, ಮತ್ತು ಏನಕ್ಕೆ ಶೂಟ್ ಮಾಡ್ಕೊಳ್ಳೋದು ಅಂತ ಶೂಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಆಮೇಲೆ ಒಂದು 5 ಗಂಟೆಗೆ ಎಲ್ಲ ಮುಗಿಸಿ, ನಾನು ಯಾವಾಗಲೂ ಅಷ್ಟೇ ಗೊತ್ತಾ, ಕೈಗೆ ಅದು ಸ್ಮಾರ್ಟ್ ವಾಚ್ ಕಟ್ಕೋತೀನಿ. ಅದರಿಂದ ಒಂಥರ ಮೋಟಿವೇಶನ್ ಅನಿಸ್ತಾ ಇರುತ್ತೆ. ಸ್ಟೆಪ್ಸ್ ಎಷ್ಟು ಕೌಂಟ್ ಆಯಿತು, ಕ್ಯಾಲ್ರಿ ಎಷ್ಟು ಬರ್ನ್ ಆಯಿತು, ಮತ್ತು ಹಾರ್ಟ್ ಬೀಟ್ ಎಷ್ಟು ಜಾಸ್ತಿ ಆಯಿತು. ಈ ಕಾರ್ಡಿಯೋ ಎಕ್ಸಸೈಸ್ ಅದು ಇದು ಮಾಡಿದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಅರೌಂಡ್ 96 ಆ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಆ ಥರ ಆದಾಗ ಒಂಥರ ಖುಷಿ, ಓಕೆ ಕ್ಯಾಲ್ರೀಸ್ ಬರ್ನ್ ಆಗ್ತಾಯಿದೆ ಅಂತ ಒಂಥರ ಖುಷಿ. ಇನ್ನೊಂದು ವಾಕಿಂಗ್ ಮಾಡೋಕ್ಕೆ ಬೆಸ್ಟ್ ಮೋಟಿವೇಶನ್ ಅಂದರೆ ಅದೊಂದು, ವೆಯ್ಟ್ ಲಾಸು ಕ್ಯಾಲ್ರಿ ಬರ್ನು. ಅದೊಂದು ನನಗೆ ಈ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ವಾಯ್ಸು ರೆಕಾರ್ಡ್ ಮಾಡಿದ್ದೀನಿ, ಅದು ಬೆಳಗ್ಗೆ ಹೊತ್ತಲ್ವ ನಿಧಾನಕ್ಕೆ ಮಾತಾಡಿದ್ದೀನಿ, ಅದೇನೂ ಸರಿಯಾಗಿ ಕೇಳ್ತಾನೆ ಇರಲಿಲ್ಲ. ಅದಕ್ಕೆ ಮ್ಯೂಟ್ ಮಾಡಿ ಈಗಲೇ ಹೇಳ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಬೆಳಗ್ಗೆ ಹೊತ್ತು ವಾಕ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಮುಂದೆ ತೋರಿಸ್ತೀನಿ, ಯಾರೂ ಎದ್ದಿರಲಿಲ್ಲ, ಅಲ್ಲಿ ಇಲ್ಲಿ ಸುಮ್ಮನೆ ಆ ಕಡೆ ಮನೆ ಲೈಟ್ ಹಾಕಿದರು. 5 ಗಂಟೆಗೆ ನಮ್ಮ ಏರಿಯಾದಲ್ಲಿ 2-3 ಜನ ಎದ್ದೇಳ್ತೀವಿ ಅಷ್ಟೇ. ಆಮೇಲೆ ಆಗ್ತಾ ಬೆಳಕಾಗ್ತಾ ಬರ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಆ ಟ್ರಾನ್ಸಿಷನ್ ಕಾಣ್ತಾ ಇರುತ್ತೆ. ಆಮೇಲೆ ಬ್ರಿಸ್ಕ್ ವಾಕ್ ಮಾಡಬೇಕು, ಬೆಳಗ್ಗೆ ಹೊತ್ತು ಸ್ವಲ್ಪ ಎನರ್ಜಿ ಇರುತ್ತೆ. ಸಂಜೆ ಹೊತ್ತು ಮಾಡ್ತೀನಿ, ಬಟ್ ಅಷ್ಟು ಎನರ್ಜಿ ಇರಲ್ಲ. ಕಾಲೇಜೆಲ್ಲ ಮುಗಿಸ್ಕೊಂಬಂದಿರ್ತೀನಲ್ಲ, ಕಾಲೆಲ್ಲ ಎಳಿತಾ ಇರುತ್ತೆ. ಬಟ್ ಆದರೂ ಏನೇ ಆದರೂ ವಾಕಿಂಗ್ ಮಾತ್ರ ಬಿಡಲ್ಲ. ಸೊ ಒಂದು 10 ನಿಮಿಷ ಮಾಡ್ತೀನಿ. ಆಮೇಲೆ ಆ ಅದು ಸ್ಮಾರ್ಟ್ ವಾಚ್ ಇದೆಯಲ್ಲ, ಅದನ್ನು ನೋಡ್ತೀನಿ ಎಷ್ಟು ಸ್ಟೆಪ್ಸ್ ಹಾಕಿದೆ ಅಂತ. ಸ್ವಲ್ಪ ಇನ್ನೂ ಸ್ಲೋ ಆಗ್ತಿದೆ ಅಂದಾಗ ಸ್ವಲ್ಪ ಸ್ಪೀಡ್ ಮಾಡ್ತೀನಿ. ಸೊ ಆ ರೀತಿ ಸ್ಟೆಪ್ಸ್ ಕೌಂಟು ನೋಡ್ಕೊತ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಮೇನಾಗಿ ನನಗೆ ಆ ಬರ್ಡ್ಸ್ ಸೌಂಡು, ಆ ಫ್ರೆಶ್ ಏರು ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ನೆಕ್ಸ್ಟ್ ಹೊರಗಡೆ ಬಂದು ಕಸ ಗುಡಿಸ್ತಾ ಇರ್ತೀನಿ. ಇಲ್ಲಿ ಆಲ್ಮೋಸ್ಟ್ ಒಂದು 6:15 ಇವತ್ತೊಂದು 3/4 ಗಂಟೆ 50 ನಿಮಿಷ ಅಷ್ಟು ವಾಕಿಂಗ್ ಮಾಡಿದೆ. ಆಮೇಲೆ ಬಂದು ಹೊರಗಡೆ ಸ್ವಲ್ಪ ಕಿಚನ್ ಎಲ್ಲ ನೆಕ್ಸ್ಟ್ ಬ್ರೇಕ್ಫಾಸ್ಟ್ಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ಒಂದು 10 ನಿಮಿಷ. ಆಮೇಲೆ ಬಂದು ಇಲ್ಲಿ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಮನೇಲಿ ಹತ್ರ ತುಂಬ ಮರಗಳು ಗಿಡಗಳು ಎಲ್ಲ ಜಾಸ್ತಿ ಇರೋದ್ರಿಂದ ತುಂಬ ಈ ಥರ ಬೀಳ್ತಾ ಇರುತ್ತೆ. ಈ ಥರ ಒಂದು ಹೂವಿಂದು ಮರ ಇದೆ, ಅಲ್ಲಿ ಆ ಥರ ಎಲ್ಲ ಚಿಕ್ಕದು ಮೊಗ್ಗು ಥರ ಬೀಳೋದೆಲ್ಲ ಜಾಸ್ತಿ. ಅದನ್ನೆಲ್ಲ ನೀಟಾಗಿ ಗುಡಿಸ್ಕೊಂಡು ಮನೆ ಮುಂದೆ ಯಾವಾಗಲೂ ಡೈಲಿನೂ ನೀರು ಹಾಕಿ ರಂಗೋಲಿ ಹಾಕಿದರೆ ಒಂಥರ ಪಾಸಿಟಿವ್ ವೈಬು. ನಾನು ಆಲ್ಮೋಸ್ಟ್ 99% ಪ್ರತಿದಿನವೂ ಹಾಕ್ತೀನಿ. ರೇರ್ ಈ ಸಂಡೇ ಎಲ್ಲ ಕೆಲವು ಸತಿ ಏನಾದರೂ ಎದ್ದ ತಕ್ಷಣ ಸೈಟ್ ಹತ್ರ ಹೋಗೋದು, ಆ ಥರ ಏನಾದರೂ ಕಮಿಟ್ಮೆಂಟ್ ಇದೆ ಅಂದರೆ ರೇರ್ ಆವತ್ತು ರಂಗೋಲಿ ಹಾಕಿರಲ್ಲ. ಇಲ್ಲ ಅಂದರೆ 99% ಮನೆ ಮುಂದೆ ಫ್ರೆಶ್
ರಂಗೋಲಿ ಇದ್ದೇ ಇರುತ್ತೆ. ಆಮೇಲೆ ಈಗ ನೋಡಿ ಸ್ಪ್ರಿಂಗ್ ಸೀಸನ್ ಆಲ್ಮೋಸ್ಟ್ ಒಂಥರ ಬ್ಲೂಮಿಂಗ್ ಸ್ಟೇಜು. ಎಷ್ಟು ಹೂಗಳು ಅರಳಿತ್ತು ಅಂದರೆ ಇದನ್ನೆಲ್ಲ ನೋಡೋಕ್ಕೇ ಚೆಂದ. ನೀವೇನೇ ಸ್ಟ್ರೆಸ್ಸಲ್ಲಿರಿ, ಎಂಥದೇ ಒಂದು ಟೆನ್ಷನ್ನು ಆ್ಯಂಗ್ಸೈಟಿ ಲೈಫಲ್ಲಿ ಆಗ್ತಾ ಇರಲಿ, ಸ್ಟ್ರೆಸ್ಸಲ್ಲಿರಲಿ, ಇಂಥವೆಲ್ಲ ಎಂಜಾಯ್ ಮಾಡಿ ಆಯಿತಾ. ಹೊರಗಡೆ ಬಂದಾಗ ನೇಚರ್ ಹೆಂಗೆ, ಬರ್ಡ್ಸ್ ಹೆಂಗೆ ಸೌಂಡ್ ಮಾಡುತ್ತೆ, ಗಾಳಿ ಮತ್ತು ಈ ಥರ ಫ್ಲವರ್ಸ್, ಗ್ರೀನರಿ ಇಂಥದ್ದೆಲ್ಲ ನೋಡ್ತಾ ಇದ್ದರೆ ಎಷ್ಟೋ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಲೈಫ್ ಇರೋದೇ ಜಂಜಾಟ. ಅಯ್ಯೋ ನಾನು ಯಾಕೆ ಎದ್ದೇಳಬೇಕು, ನನಗೆ ಏನಕ್ಕೆ ಈ ಥರ ಪ್ರಾಬ್ಲಮ್ಮು, ಆರಾಮಾಗಿ 8 ಗಂಟೆವರೆಗೂ ಮಲ್ಗೋಣ, ಈ ಥರ ಯಾಕೆ ನನಗೆ ಅಂದ್ಕೊತಾನೆ ಕೂತ್ಕೊಂಡ್ರೆ ಆಗಲ್ಲ. ತುಂಬ ಕಷ್ಟ ಆಗುತ್ತೆ ಲೈಫ್ನ ಮ್ಯಾನೇಜ್ ಮಾಡ್ಕೋಬೋದು, ಮಾಡೋಕ್ಕಾಗಲ್ಲ ಅದು. ಸೊ ಅದಕ್ಕೆ ನಾನು ಅನ್ಕೋಬೇಕು, ಎಲ್ಲ ಕಲಿಯೋಣ, ಎಲ್ಲ ಮಾಡೋಣ, ಎಲ್ಲ ಎಂಜಾಯ್ ಮಾಡ್ಕೊಂಡು ಮಾಡೋಣ, ಈ ಥರ ಅಂದ್ಕೊಂಡ್ರೆ ಆರಾಮಾಗಿ ಮ್ಯಾನೇಜ್ ಮಾಡ್ಕೋಬೋದು. ನೆಕ್ಸ್ಟ್ ನೀರು ಹಾಕ್ತೀನಿ ಮನೆ ಮುಂದೆ ಆಯಿತಾ. ಒಂದು 6:45 7 ಗಂಟೆಗೆ ಅಷ್ಟೇ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಡ್ರೈ ಆಗಕ್ಕೆ ಬಿಡ್ತೀನಿ. ಅದೆಲ್ಲ ಒರೆಸ್ಬಿಟ್ಟು ಡ್ರೈ ಆಗಕ್ಕೆ ಬಿಡ್ತೀನಿ. ನೀರಿದ್ದರೆ ಅಲ್ಲೆಲ್ಲ ರಂಗೋಲಿ ಹಾಕಿದ್ರೆ ಎಲ್ಲ ಸ್ಪ್ರೆಡ್ ಆಗೋಗುತ್ತೆ ಅಂತ. ನನಗೆ ಏನಾದ್ರು ಪರ್ಫೆಕ್ಟಾಗಿ ಮಾಡಬೇಕು ಅಂತ ಅನಿಸುತ್ತೆ. ಪರ್ಫೆಕ್ಷನ್ ಅಂತ ಯಾರೂ ಅಷ್ಟು ಕರೆಕ್ಟಾಗಿ ಮಾಡೋಕ್ಕಾಗಲ್ಲ, ಏನಾದರೂ ಸ್ವಲ್ಪ ನೀಟಾಗಿರಬೇಕು ಅಂತ ಅನಿಸುತ್ತೆ. ಅದು ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತು, ಅವರೆಲ್ಲ ಈ ಥರ ವ್ಲಾಗ್ಸ್ನ ಇಷ್ಟಪಡ್ತಾರೆ. ನಾನು ಏನಕ್ಕೆ ಬರೆದು ಎಕ್ಸ್ಪ್ಲೇನ್ ಮಾಡೋದು ಅಂದರೆ, ಒಂದು ತುಂಬ ಬ್ಯುಸಿ. ಸೊ ಹೌಸ್ ಕನ್ಸ್ಟ್ರಕ್ಷನು ಇನ್ನೇನು ಮುಗಿತಾ ಬಂತು, ಅಲ್ಲಿದು ಸ್ವಲ್ಪ ವರ್ಕ್ ಇರುತ್ತೆ. ಮತ್ತು ಈಗ ತಾನೇ ಕಾಲೇಜ್ ಸ್ಟಾರ್ಟ್ ಆಗಿದೆ, ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿನೂ ಸ್ವಲ್ಪ ಕೆಲಸ ಇರುತ್ತೆ. ಮಕ್ಕಳದು ರೀಓಪನಿಂಗ್ ಆಗ್ತಾಯಿದೆ, ಅವ್ರದ್ದೆಲ್ಲ ಪ್ಲ್ಯಾನ್ ಮಾಡಬೇಕು, ಬುಕ್ಸ್ಗೆ ಬೈಂಡ್ ಮಾಡ್ಕೋಬೇಕು. ಸೊ ಈ ಥರದ್ದೆಲ್ಲ ಏನೇನೋ ಕಮಿಟ್ಮೆಂಟ್ಸು ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ನಾನು ಯಾವಾಗಲೂ ಹೇಳೋಂಗೆ, ನಾರ್ಮಲ್ ಲೈಫ್ನ ಲೀಡ್ ಮಾಡೋಕ್ಕೂ, ನಾರ್ಮಲಾಗಿ ಕೆಲಸ ಮಾಡ್ಕೊಳ್ಳೋಕ್ಕೂ, ಶೂಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳೋಕ್ಕೂ ತುಂಬ ಟೈಮ್ ಹಿಡಿಯುತ್ತೆ. ಒಂದು ಅರ್ಧ ಗಂಟೆಲಿ ಒಂದು ರೆಸಿಪಿ ಮಾಡ್ತೀವಿ ಅಂದರೆ 1-1/4 ಗಂಟೆ 1.5 ಗಂಟೆ ಟೈಮ್ ಆಗುತ್ತೆ. ಶೂಟ್ ಮಾಡಿಕೊಂಡು ಕರೆಕ್ಟಾಗಿ ಲೈಟಿಂಗ್ ಸೆಟ್ ಮಾಡಿಕೊಂಡು ಅದನ್ನು ಝೂಮ್ ಮಾಡಿಕೊಂಡು ಫೋಕಸ್ ಮಾಡಿಕೊಂಡು ಇದಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೆ ಏನು ಅನ್ಕೋತೀನಿ ಅಂದರೆ, ಸರಿ ಮಾಡಿಬಿಡೋಣ, ಈ ಥರನೇ ಬರೆದು ಎಕ್ಸ್ಪ್ಲೇನ್ ಮಾಡೋಣ ಅಂತ ಅನ್ಕೋತೀನಿ. ಕೆಲವ್ರಿಗೆ ಈ ಥರ ಇಷ್ಟ ಆಗುತ್ತೆ, ಕೆಲವ್ರಿಗೆ ಆ ಥರ ಇಷ್ಟ ಆಗುತ್ತೆ. ಸರಿ, ನನಗೆ ಹೆಂಗೆ ಆಗುತ್ತೋ ಈ ಮನೇಲಿ ಎಸ್ಪೆಷಲಿ ಇನ್ನು 1 ತಿಂಗಳು 1.5 ತಿಂಗಳು ಈ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾನೆ ಇರುತ್ತೆ. ಹೇಗಾದರೆ ಆ ಥರ ವೀಡಿಯೋ ಮಾಡ್ತಾಯಿರ್ತೀನಿ. ಬಟ್ ಹೊಸ ಮನೆಗೆ ಹೋಗಿದ ತಕ್ಷಣ ನನಗೆ ಅಲ್ಲೇನು ಗೊತ್ತಾ, ಕಂಫರ್ಟಬಲಾಗಿ ಮಾಡ್ಕೊಂಡಿದ್ದೀನಿ ಪ್ಲ್ಯಾನ್ಸು. ಎಲ್ಲಿ ನಾನು ಕ್ಯಾಮ್ರಾ ಇಟ್ಕೋಬೋದು, ಎಲ್ಲಿಟ್ಕೊಂಡ್ರೆ ನೀಟಾಗಿ ಲೈಟಿಂಗ್ ಬರುತ್ತೆ, ಆ ಥರದ್ದೆಲ್ಲ ಸ್ವಲ್ಪ ಶೂಟಿಂಗ್ ಮಾಡ್ಕೊಳ್ಳೋದು ಈಸಿ ಮಾಡ್ಕೊಂಡಿದ್ದೀನಿ. ಅಲ್ಲಂತೂ ರೆಗ್ಯುಲರಾಗಿ ನನ್ನ ರೊಟೀನ್ ಏನಿರುತ್ತೆ ಪ್ರತಿಯೊಂದು ದಿನದ್ದು ಹಾಕ್ತಾಯಿರ್ತೀನಿ. ನಿಮಗೂ ಒಂದು ಮೋಟಿವೇಶನ್, ಈ ವ್ಲಾಗ್ಸ್ ಎಲ್ಲ ಅದೇ ಮೋಟಿವೇಶನ್ ಆಗುವಂಥದ್ದು. ನಾವು ಕೆಲಸ ಮಾಡ್ತಿರೋದು ನೋಡ್ತಿದ್ರೆ ನಾನು ನೋಡ್ತೀನಿ, ಬೇರೆಯವ್ರದ್ದು ನೋಡ್ತೀನಿ, ನನಗೂ ಸ್ವಲ್ಪ ಮೋಟಿವೇಶನ್ ಬರುತ್ತೆ. ಸೊ ಆ ಥರ. ಬಟ್ ಟೈಮ್ ಸಿಕ್ಕೋದೇ ತುಂಬ ಕಷ್ಟ. ಅದಕ್ಕೆ ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡ್ತಾಯಿರ್ತೀನಿ, ಈ ಥರ ಬರೆದು ಎಕ್ಸ್ಪ್ಲೇನ್ ಮಾಡೋದು ಆ ಥರ ಎಲ್ಲ. ಸೊ ಇವತ್ತಂತೂ ಆಲ್ ಆಫ್ ಅ ಸಡನ್ ಅಲ್ಲೇ ನೆನೆಸ್ಕೊಂಡು ಈ ಥರ ರಂಗೋಲಿ ಹಾಕೋಣ ಅಂತ ಸ್ಪಾಟಲ್ಲೇ ಹಾಕಿದ್ದಿದ್ದು. ಏನೂ ಪ್ಲ್ಯಾನ್ ಇರಲಿಲ್ಲ, ಇವತ್ತೂ ಏನೂ ಶೂಟ್ ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡೆ. ಬಟ್ ಎಚ್ಚರ ಆಗೋಯ್ತಲ್ಲ 4 ಗಂಟೆಗೆ. ಪ್ಲ್ಯಾನ್ ಇದ್ದಿದ್ದು 4:15ಗೆ ಎದ್ದೇಳಬೇಕು ಅಂತ, 4 ಗಂಟೆಗೆ ಎಚ್ಚರ ಆಗೋಯ್ತು ಅಂತ ಸ್ವಲ್ಪ ಟ್ರೈಪಾಡ್ ಕ್ಯಾಮ್ರಾ ತೊಗೊಂಬಿಟ್ರೆ ಶೂಟ್ ಮಾಡ್ಕೊಂಬಿಡ್ತೀನಿ. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋಂಥದ್ದು. ಸುಮಾರು ಜನ ಕೇಳ್ತಾರೆ, ಹೇಗೆ ಅಷ್ಟು ಬೇಗ ಎದ್ದೇಳ್ತೀರಾ ಅಷ್ಟು ಆರಾಮಾಗಿ ಅಂದರೆ, ನೈಟ್ ನಾನು ಶಪಥ ಮಾಡಿದ್ದೆ ಅದು. ಇನ್ಮೇಲೆ ಏನೇ ಆದರೂ ಕೂಡ ನೈಟ್ ಬೇಗ ಮಲ್ಕೊಂಬಿಡ್ಬೇಕು. ನಾನು ಅದಕ್ಕೇನೆ ಏನು ಬರ್ತೀನಿ ಗೊತ್ತಾ, ಬಂದಿದ್ದ ತಕ್ಷಣ, ಕಾಲೇಜಿಂದ ಬಂದಿದ್ದ ತಕ್ಷಣ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತಿದ್ದೆ. ಸ್ವಲ್ಪ ಕೂತ್ಕೊಳ್ಳೋದು, ಮಲ್ಕೊಳ್ಳೋದು, 1 ಅವರ್ 1.5 ಅವರ್ ಹಾಗೆ ಹೀಗೆ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಡ್ತಿದ್ದೆ. ಬಟ್ ಈಗ ಹಂಗೆ ಮಾಡ್ತಿಲ್ಲ. ಬಂದಿದ್ದ ತಕ್ಷಣ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ, ಕಾರ್ ಡ್ರೈವಿಂಗ್ ಕ್ಲಾಸ್ ಕೊಟ್ಟೋಗ್ತೀನಿ. ಅಲ್ಲಿಂದ ಬಂದಿದ್ದ ತಕ್ಷಣ ನನಗೆ ಏನಕ್ಕೆ ಶೂಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ, ಅವ್ರು ಹೇಳ್ಕೊಡ್ತಿರ್ತಾರೆ ಡ್ರೈವರ್ ಸರು, ಡ್ರೈವಿಂಗ್ ಸ್ಕೂಲ್ ಅವರು. ಮತ್ತು ನಾನು ಗಾಡಿ ಓಡಿಸ್ತಾ ಇರ್ತೀನಿ, ಹೆಂಗೆ ವೀಡಿಯೋ ಮಾಡ್ಕೊಳ್ಳಿ ಅಂತಲೇ ಗೊತ್ತಾಗ್ತಿರಲಿಲ್ಲ. ಯಾವಾಗ ನಾನು ತೋರಿಸ್ತೀನಿ ಆಯಿತಾ. ಅಲ್ಲಿ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತೀನಲ್ವ, ಅಲ್ಲೊಂದು ಅರ್ಧ ಗಂಟೆ ಆಗುತ್ತೆ. ಆಮೇಲೆ ಬರಬೇಕಾದ್ರೆ ಏನಾದ್ರು ಸಾಮಾನು ಬೇಕಾ ಅದನ್ನು ತೊಗೊಂಬಂದ್ಬಿಡ್ತೀನಿ. ನೆಕ್ಸ್ಟು ಮನೆಗೆ ಬಂದಿದ್ದ ತಕ್ಷಣ ನಾನು ಊಟ ಮಾಡ್ಕೊಂಬಿಡ್ತೀನಿ. 6 o'clock ಮೇಲೆ ಏನೂ ತಿನ್ನಲ್ಲ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಿದ್ದೀನಿ. ಮಾತ್ರ ನೀರು ಚೆನ್ನಾಗಿ ಕುಡಿತಾ ಇರ್ತೀನಿ. ಆಗಾಗ ಹಶು ಅಂತ ಅನಿಸ್ತಾ ಇರುತ್ತೆ, ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ. ಬಟ್ ನೀರನ್ನ ಚೆನ್ನಾಗಿ ಕುಡಿದ್ರೆ ಒಳ್ಳೆ ಟಾಲ್ರೇಟ್ ಮಾಡ್ಕೋಬೋದು ಅಂತ ಅನಿಸುತ್ತೆ. ಆಮೇಲೆ ನೀರೆಲ್ಲ ಕುಡಿದು ಊಟ ಎಲ್ಲ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋತೀನಿ ನೆಕ್ಸ್ಟ್ ಡೇಗೆ ಏನಾದ್ರು. ಸೊ ಕೂತ್ಕೊಂಡೇ ಎಷ್ಟು ಸ್ಯಾಚುರೇಷನ್ ಆಗೋಗಿರುತ್ತೆ ಅಂದರೆ ಕಾರ್ ಡ್ರೈವಿಂಗು. ಯಾಕೆಂದರೆ ನಾವು ಸ್ವಲ್ಪ ಸ್ಟ್ರೆಸ್ಸಲ್ಲೇ ಕಲಿತಾ ಇರ್ತೀವಿ ಸ್ಟಾರ್ಟಿಂಗ್ ಅಲ್ವಾ, ಅದು ಇಷ್ಟು ದೊಡ್ಡ ವಾಲ್ಯೂಮ್ ಇರುತ್ತೆ. 2 ವೀಲರ್ ಅಲ್ಲ, ಆರಾಮಾಗಿ ಕಲ್ತ್ಕೊಂಡ್ಬಿಡ್ಬೋದು. ಬಟ್ 4 ವೀಲರ್ ಅಂದರೆ ಕಲಿಯೋವರೆಗೂ ಬ್ರಹ್ಮವಿದ್ಯೆ ಕಲ್ತಾದ್ಮೇಲೆ ಕೂತಿವಿದ್ಯೆ ಅನ್ನಂಗೆ. ಈಗ ನಾನು ಆಲ್ಮೋಸ್ಟ್ 7 days ಆಯಿತು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಫಸ್ಟ್ ಡೇಗೂ ಈಗೂ ಎಷ್ಟೊಂದು ಕಾನ್ಫಿಡೆನ್ಸ್ ಬಂತು ಅಂತಲೇ ಹೇಳ್ಬೋದು.
ಸೊ ಆ ಥರ ಕಾರ್ ಡ್ರೈವಿಂಗ್ ಹೋಗಿ ಬಂದು ಮತ್ತೆ ಡೈರೆಕ್ಟಾಗಿ ಮನೆಗೆ ಬರಲ್ಲ. ಅದೆಲ್ಲ ಸುತ್ಕೊಂಡು ತರಕಾರಿ, ಫ್ರೂಟ್ಸು, ಮನೆಗೇನಾದ್ರು ದಿನಸಿ ಬೇಕು, ಎಣ್ಣೆ ಬೇಕು ಎಲ್ಲ ಲಿಸ್ಟ್ ಮಾಡ್ಕೊಂಡಿರ್ತೀನಿ ಮೊಬೈಲಲ್ಲಿ, ವಾಟ್ಸಪ್ಪಲ್ಲಿ. ಸೊ ಅದನ್ನು ನೋಡ್ಕೊಂಡು ಎಲ್ಲ ತಂದು ಮನೆಯಲ್ಲಿ ಅದನ್ನು ಆಮೇಲೆ ತಿಂದು ಕುತ್ಕೊಂಡ್ಬಿಡ್ತೀನಿ. ಎಲ್ಲ ಸೊಪ್ಪು ಬಿಡಿಸ್ಕೋಬೇಕಾ, ನಮ್ಮ ಅತ್ತೆ ಇದ್ದಾರೆ ಈಗ. ಅತ್ತೆ ಇದ್ದರೆ ಸೊಪ್ಪೆಲ್ಲ ಬಿಡ್ತಾರೆ, ಸ್ವಲ್ಪ ಹೆಲ್ಪ್ ಆಗುತ್ತೆ. ಆಮೇಲೆ ಅದೇ ನೆಕ್ಸ್ಟ್ ಡೇಗೆಲ್ಲ ಪ್ರಿಪ್ರೇಷನು ಅದು ನಿಧಾನಕ್ಕೆ ಮಾಡ್ಕೊತಿರ್ತೀನಿ. ಸ್ಲೋ ಸ್ಟಡಿ ವಿನ್ಸ್ ದ ರೇಸ್ ಅನ್ನಂಗೆ. ನನಗೇನು ಅನಿಸಿದ್ದು ಅಂದರೆ, ಸುಸ್ತಾಗಿದೆ ಅಂತ ಕೂತ್ಕೊಳ್ಳೋ ಬದಲು ಕೆಲ್ಸಗಳನ್ನ ನಿಧಾನಾಗಿ ಮಾಡಿಕೊಂಡ್ರೆ ಸ್ವಲ್ಪ ನನ್ನ ಕೆಲಸ ಬರ್ಡನ್ ತಪ್ಪುತ್ತೆ. ನಾನು ಫಸ್ಟ್ ಏನು ಮಾಡ್ತಿದ್ದೆ ಅಂದರೆ, ಆಲ್ಮೋಸ್ಟ್ ಒಂದು 5:30, 6 ರಿಲ್ಯಾಕ್ಸ್ ಮಾಡ್ಕೊಂಬಿಡ್ತಾಯಿದ್ದೆ 4 ಗಂಟೆಯಿಂದ. ಡ್ರೈವಿಂಗ್ ಸ್ಕೂಲ್ ಇರಲಿಲ್ವಲ್ಲ, ಆಗ ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ತಿದ್ದೆ. ಈವನ್ ನಂಬರ್ ಆಫ್ ಪೀರಿಯಡ್ಸೂ ಜಾಸ್ತಿ ಆಗ್ತಿತ್ತು ಸ್ಕೂಲಲ್ಲಿ. ಫುಲ್ಲು ಕಾಲು, ಗಂಟಲು, ತಲೆನೋವು ಎಲ್ಲ ಸ್ಟಾರ್ಟ್ ಆಗ್ತಿತ್ತು, ಬಾಡಿ ಸ್ಟ್ರೇನು ಈ ಥರ ಎಲ್ಲ ಸ್ಟಾರ್ಟ್ ಆಗ್ತಿತ್ತಲ್ಲ. ಅದಕ್ಕೆ ಬಂದಿದ ತಕ್ಷಣ ಏನೂ ಬೇಡಪ್ಪ ಅಂತ ರಿಲ್ಯಾಕ್ಸ್ ಮಾಡ್ಕೊಂಬಿಡ್ತಿದ್ದೆ. ಬಟ್ ಈಗ ಇಲ್ಲ, ಅದೇ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ಆಗ ಒಂದು 12 ಗಂಟೆಗೆ ಮಲ್ಕೋತಾ ಇದ್ದೆ. ಅದಕ್ಕೆ ಈಗ ಅಂದ್ಕೊಂಡಿದ್ದೀನಿ, ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ 10 ಮ್ಯಾಕ್ಸಿಮಮ್ 10:30 ಅಷ್ಟೊತ್ತಿಗೆ ಮಲ್ಕೊಂಡ್ರೆ 4:30 ಅಷ್ಟೊತ್ತಿಗೆ ಎದ್ದರೆ ಬೇಗನೆ ಏನೂ ಕಷ್ಟ ಆಗೋಲ್ಲ. ಸ್ಟಾರ್ಟಿಂಗ್ ಅಷ್ಟೇ, ಎಲ್ಲ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗೋದು ಸ್ಟಾರ್ಟಿಂಗಿಂದ ಅಷ್ಟೇ. ನೀವು ಏನೇ ಆದರೂ ಕೂಡ ಬೆಳಗ್ಗೆ ಹೊತ್ತು ನಿಮಗಿಷ್ಟ. ನನಗೆ ಏನು ಮೋಟಿವೇಶನು ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ವಾಕಿಂಗ್ ಹೋಗೋದೇ ಒಂದು ಮೋಟಿವೇಶನು. ಎಂಥದ್ದು ಜಂಜಾಟ ಬೇಡ. ಕೆಲವು ಸತಿ ಏನು ಮಾಡ್ತೀನಿ, ಏನೂ ಮಾಡಲ್ಲ, ಎದ್ದ ತಕ್ಷಣ ಮುಖ ತೊಳ್ಕೊತೀನಿ, ಸ್ಲಿಪ್ಪರ್ ಹಾಕ್ಕೊಂಡು ಹೊರಟೋಗ್ತೀನಿ ನೀರು ಕುಡ್ಕೊಂಡು, ಅಷ್ಟೇ, ಯಾವ ಕೆಲಸನೂ ಮಾಡಲ್ಲ. ಅದೇ ನಂಗೆ ಮೋಟಿವೇಶನು. ಬ್ಯಾಕ್ಗ್ರೌಂಡಲ್ಲಿ ಪಕ್ಷಿಗಳ ಸೌಂಡು ಆ ಥರ ಫ್ರೆಶ್ ಅಂತ ಅನಿಸ್ತಾ ಇರುತ್ತೆ. ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದು, ಬ್ಲೂಟೂತ್ ಹಾಕ್ಕೊಂಡು ಸ್ವಲ್ಪ ಸುಪ್ರಭಾತ ಎಲ್ಲ ಕೇಳ್ತೀನಿ, ವಿಷ್ಣು ಸಹಸ್ರನಾಮ ಕೇಳ್ತೀನಿ. ಆ ಥರ ಎಲ್ಲ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ಸ್ ಬರುತ್ತೆ, ಎನರ್ಜಿ ಬರುತ್ತೆ. ಈ ಥರ ನಾನು ಮೋಟಿವೇಶ್ನಲ್ ಸ್ಪೀಚಸ್ಸು ಮತ್ತು ಹೆಂಗೆ ಸ್ಟಡಿ ಮಾಡೋದು, ಮಕ್ಳಿಗೆ ಹೆಂಗೆ ಓದಿಸೋದು, ಇಂಥದ್ದೆಲ್ಲ ಕೇಳ್ತಾ ಇರ್ತೀನಿ ನಾನು. ಆ ಥರ ನನಗೂ ಒಂದು ಐಡಿಯಾ ಬರ್ತಾ ಇರುತ್ತೆ. ಇನ್ನೂ ಏನು ಯಾರೂ ಪರ್ಫೆಕ್ಟ್ ಅಲ್ವಲ್ಲ, ನನಗೇನೋ ಎಲ್ಲ ಗೊತ್ತು ಅಂತಲ್ಲ, ಪ್ರತಿದಿನ ಕಲಿತಾನೆ ಇರ್ತೀವಿ. ಸೊ ಆ ರೀತಿ ನಾನು ಕಲಿತಾನೆ ಇರ್ತೀನಿ. ಇನ್ನೇನು ಮಾಡೋದು, ವಾಕಿಂಗ್ ಮಾಡಿಕೊಂಡು ಇನ್ನೇನು ಮಾಡೋದು, ಅಟ್ಲೀಸ್ಟ್ ಇದನ್ನು ಕೇಳ್ಕೊಂಡು ಹೋಗೋಣ ಅಂತ. ಸೊ ತುಂಬ ಬ್ಲೂಟೂತ್ ಹಾಕಿ ನನಗೇನೋ ಬೇಜಾರಾಯಿತು, ಒಂಥರ ಕಸಿ ಪಿಸಿ ಆಗ್ತಾಯಿದೆ ಅಂದರೆ ಸುಮ್ಮನೆ ಜಸ್ಟ್ ಹಾಗೆ ವಾಕ್ ಮಾಡ್ತೀನಿ, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು. ನೆಕ್ಸ್ಟ್ ಇವತ್ತು ಪ್ಲ್ಯಾನ್ ಇದ್ದಿದ್ದು ದೋಸೆಗೆ ಆಲೂಗಡ್ಡೆ ಪಲ್ಯ ಮತ್ತು ಕಡಲೆಕಾಯಿ ಚಟ್ನಿ ಮಾಡೋಣ ಅಂತ ಪ್ಲ್ಯಾನ್ ಅಂದ್ಕೊಂಡಿದ್ದು. ನಮ್ಮ ಮನೇಲಿ ಏನಿಲ್ಲ ಅಂದರೂ ನಮ್ಮ ಹಸ್ಬೆಂಡ್ಗೆ ಕಡಲೆಕಾಯಿ ಚಟ್ನಿ ಇರಬೇಕು. ಏನಾನ ಕಾಂಬಿನೇಷನ್ ಮಾಡಿದ್ರು ಅವ್ರಿಗೆ ತುಂಬಾ ಇಷ್ಟ ಆಯಿತಾ. ಸೊ ಅದಕ್ಕೇ ಆಮೇಲೆ ನೋಡಿದ್ರೆ ಆಲೂಗಡ್ಡೆ ಒಂದೇ ಒಂದಿತ್ತು. ಸರಿ, ಹೆಸರು ಕಾಳು ಮೊಳಕೆ ಕಟ್ಟಿದ್ದು ಇತ್ತು, ಅದರದ್ದೇ ಸ್ವಲ್ಪ ಕೂಟು ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಯಿ, ಈರುಳ್ಳಿ, ಚಕ್ಕೆ, ಲವಂಗ ಮತ್ತು ಒಂದೇ ಒಂದು ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮೇಯ್ನಾಗಿ ಸೋಂಪು 1.5 ಟೀ ಸ್ಪೂನಷ್ಟು ಸೋಂಪನ್ನು ಹಾಕಬೇಕು. ನೆಕ್ಸ್ಟು ಒಂದು ಕುಕ್ಕರ್ ಇಟ್ಟು ಎಣ್ಣೆ ಹಾಕಿದ್ದೀನಿ. ಇದಂತೂ ಬೇಗ ಆಗೋಗುತ್ತೆ ಗೊತ್ತಾ, ತುಂಬ ಮಸಾಲೆನೂ ಇರಲ್ಲ. ಸ್ವಲ್ಪ ಲೈಟಾಗಿ ನಿಮ್ಗೆ ಹೆಂಗೆ ಬೇಕೋ ಆ ಥರ ಮಸಾಲೆ ಲೈಟಾಗೂ ಇಟ್ಕೋಬೋದು, ಅಥವಾ ಹುರ್ಗಡ್ಲೆನೂ ಹಾಕ್ಕೋಬೋದು ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ. ಸಾರು ಥರನೂ ಮಾಡ್ಕೋಬೋದು, ಗೊಜ್ಜು ಥರನೂ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಆಸಮಾಗಿರುತ್ತೆ ಆಯಿತಾ. ಈಗ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಒಂದು ಎರಡು ಪಲಾವ್ ಎಲೆನ ಹಾಕಿದ್ದೀನಿ. ಜೊತೆಗೆ ಹೆಸರು ಕಾಳು ಮೊಳಕೆ ಬಡಿಸಿದ್ದು ಸ್ವಲ್ಪನೇ ಇತ್ತು, ಹೇಳಿದ್ನಲ್ಲ. ಇದರದ್ದು ಬಸ್ಸಾರು ಮಾಡಿದ್ದೆ, ಇಷ್ಟು ಮಿಕ್ಕಿತ್ತು, ಹಾಕ್ಬಿಟ್ಟು ಕರೆಕ್ಟಾಯಿತು, ಮನೆಯವ್ರಿಗೆಲ್ಲ ಕರೆಕ್ಟಾಯಿತು. ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಎಲ್ಲ ಫ್ರಿಜ್ಜಲ್ಲಿರೋ ಸಾಮಾನೆಲ್ಲ ಖಾಲಿ ಮಾಡೋದು ಅಂತಾರಲ್ಲ, ಆ ಥರ ಒಂದು ಎರಡು ಕ್ಯಾರೆಟ್ ಇತ್ತು, ಮತ್ತೆ ತರಬೇಕು, ಬರ್ಬೇಕಾದ್ರೆ ತರೋಣ ಅಂತ. ಇದು ಬೆಳಗ್ಗೆದಲ್ವ, ಈ ಥರ ಎಲ್ಲ ಇನ್ನೇನು ಖಾಲಿ ಆಗಿದೆ ಅಂದಿದ ತಕ್ಷಣ ಅಲ್ಲೇ ಒಂದು ಸೈಡಲ್ಲಿ ಒಂದು ಪೇಪರ್ ಹಾಕ್ಕೊಂಡಿರ್ತೀನಿ. ಅಲ್ಲೇ ಪೇಪರಲ್ಲಿ ಬರ್ಕೊಂಬಿಡ್ತೀನಿ ಏನೇನು ಖಾಲಿಯಾಗಿದೆ ಅಂತ. ಸೊ ಮರೆಯಲ್ಲ. ಆಮೇಲೆ ಈ ಥರ ನೋಡಿ, ಇವತ್ತು ಆಲೂಗಡ್ಡೆ ಖಾಲಿಯಾಗಿತ್ತು, ನನ್ನ ಪ್ಲ್ಯಾನ್ ಬಿ ಇದು, ಅದು ಮಾಡೋ ಬದಲು ಇದು ಮಾಡೋಂಗಾಯಿತು. ಇದನ್ನೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆಗಲೇ ಅದ್ರ ಹಸಿ ವಾಸನೆ ಹೋಗೋದು. ನಾನೇನು ಮಾಡ್ತೀನಿ ಅಂದರೆ, ಎಣ್ಣೆ ಹಾಕಿ ಪಲಾವ್ ಹಾಕ್ಬಿಟ್ಟು ಏನೇ ತರಕಾರಿ ಇರಲಿ, ಪಲಾವ್ಗಿರಲಿ, ಕೂಟ್ಗಿರಲಿ, ಪಲ್ಯಕ್ಕಿರಲಿ, ಏನೇ ಆದರೂ ಲೋ ಫ್ಲೇಮಲ್ಲಿ ಈ ಥರ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಡ್ತೀನಿ. ಆಮೇಲೆ 5 ಮಿನಿಟ್ಸ್ ಹಂಗೆ ಲೋ ಫ್ಲೇಮಲ್ಲಿ ಬಿಟ್ಬಿಡ್ತೀನಿ. ಹಸಿ ವಾಸನೆ ಹೋಗಬೇಕು, ಇಲ್ಲಾಂದರೆ ಆ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ. ಏನೇ ರೆಸಿಪಿ ಮಾಡಿದ್ರು ಅದನ್ನು ಯಾವ ರೀತಿ ಕರೆಕ್ಟಾಗಿ ಮಾಡಿದ್ರೆ ಆ ರೀತಿ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಹೆಂಗೆ ಗೊತ್ತಾ, ಈಗ ತರಕಾರಿ ಹಾಕಿ ಮಸಾಲೆ ಹಾಕ್ಬಿಟ್ಟು ಕೂಗಿಸ್ಬಿಡ್ಬೋದು, ಅದು ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿರಲ್ಲ. ಈ ಥರ ಮಾಡಿ ನೋಡಿ, ಏನೇ ಆದರೂ ಕೂಡ ಎಣ್ಣೆ ಹಾಕಿದ ತಕ್ಷಣ ಸ್ವಲ್ಪ ಅದನ್ನು ಹಾಗಂತ ಸೀದಿಸ್ಬಾರ್ದು, ಸೀದಿಸಿದ್ರೆ ಅದು ಇನ್ನೂ ವರಷ್ಟು, ಏನೂ ತಿನ್ನೋಕ್ಕೆ ಆಗಲ್ಲ. ಅದಕ್ಕೆ ಎಣ್ಣೆ ಹಾಕಿ ಈ ಥರ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ
ಅದನ್ನು ಪ್ರೀತಿಯಿಂದ ಮಾಡಿ ಆಯಿತಾ. ನನಗೆ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ. ಅದು ಅರ್ಥ ಮಾಡ್ಕೋಬೇಕು ನೀವು, ಅದು ಹಿಂಗೆ ಫ್ಲೇವರ್ ಬಿಟ್ಕೊಳ್ಳುತ್ತೆ, ಉಪ್ಪು ಯಾವ ಸ್ಟೇಜಲ್ಲಿ ಹಾಕಬೇಕು, ಹಿಂಗೆ ಯಾವಾಗ ಹಾಕಬೇಕು, ಎಲ್ಲೆಲ್ಲಿ ಹುಣಸೆಹಣ್ಣು ಹುಳಿ ಯೂಸ್ ಮಾಡ್ಕೋಬೇಕು. ನನಗೆ ಸ್ಟಾರ್ಟಿಂಗಲ್ಲಿ ಅಡುಗೆ ಮಾಡೋದೇ ಗೊತ್ತಿರಲಿಲ್ಲ. ಆಮೇಲೆ ತಿಳ್ಕೊಂಡು ಹೇಗೆ ಒಂದೊಂದು ಸ್ಟೆಪ್ಪು ಯಾವ ರೀತಿ ಆಗುತ್ತೆ ಅಂತ ತಿಳ್ಕೊಂಡು, ಹೆಂಗೆ ಒಂದೊಂದು ವಸ್ತು ಹಾಕೋದ್ರಿಂದ ಹೆಂಗೆ ಚೇಂಜ್ ಆಗುತ್ತೆ, ಯಾವ ಸ್ಟೇಜಲ್ಲಿ ಹಾಕಬೇಕು, ಈ ಥರ ಎಲ್ಲ ಇನ್ನೂ ಕಲಿಯೋದು ತುಂಬ ಇದೆ. ಈಗ ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ರೆಸಿಪೀಸ್ ಆಯಿತಾ. ಆಮೇಲೆ ಕರ್ಬೇವಿನ ಸೊಪ್ಪು ಮನೆ ಹತ್ರ ಫ್ರೆಶ್ ಆಗಿ ಬಿಟ್ಟಿತ್ತು, ಅದನ್ನು ಹಾಕಿದ್ದೀನಿ ಆಯಿತಾ. ಆಮೇಲೆ ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ ಆಯಿತಾ, ಇದಿಷ್ಟನ್ನು ಹಾಕಿ ಗರಂ ಮಸಾಲ ಹಾಕಿಬಿಡಿ. ಯಾಕೆಂದರೆ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀವಲ್ವ, ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಈವನ್ ಅದೂ ಅಷ್ಟೇ, ಖಾರದ ಪುಡಿ ಡ್ರೈ ಮಸಾಲನೂ ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕದೆ ಅಬ್ಸರ್ವ್ ಮಾಡಿದ್ರೆ ತಳ ಹಿಡಿಬಾರ್ದು, ಸೀದೋಗಿರೋ ವಾಸನೆ ಬಂದ್ಬಿಡುತ್ತೆ, ಇಡೀ ಪಲ್ಯ ಹಾಳಾಗೋಗುತ್ತೆ ಕೂಟು. ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಫ್ರೈಯೂ ಆಗ್ತಿರುತ್ತೆ, ಸಾಫ್ಟು ಆಗ್ತಿರುತ್ತೆ. ಆಮೇಲೆ ನಾವೇನು ರುಬ್ಕೊಂಡಿದ್ವಲ್ಲ ಹಸಿ ಮಸಾಲೆ, ಅದನ್ನು ಹಾಕಿ ನೋಡಿ. ನಾನು ಈಗಲೇ ನೀರು ಹಾಕಿಲ್ಲ, ಮತ್ತೆ ಎಣ್ಣೆಲಿ ಚೆನ್ನಾಗಿ ಎಣ್ಣೆ ತೇಲ್ ಬರೋವರೆಗೂ ಫ್ರೈ ಮಾಡಿ. ಆಲ್ಮೋಸ್ಟ್ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ನಾನು, ಅಲ್ಲಿ ಆಲ್ಮೋಸ್ಟ್ ಒಂದು 5-6 ಮಿನಿಟ್ಸ್ ಫ್ರೈ ಮಾಡಿದ್ದೀನಿ ನಾನು ಆಯಿತಾ. ಆಮೇಲೆ ನೀರು ಹಾಕಬೇಕು ಆಯಿತಾ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ನನಗೆ ಇದು ಸ್ವಲ್ಪ ಹೆಸರು ಕಾಳಲ್ವಾ, ಕೂಗಾದ್ಮೇಲೂ ವಿಸಿಲ್ ಬಂದಾದ್ಮೇಲೂ ಸ್ವಲ್ಪ ಗಟ್ಟಿ ಆಗುತ್ತೆ ಇದು, ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಗೊಜ್ಜು ಥರ ಮಾಡ್ಕೋಬೋದು. ಇಲ್ಲ ಇನ್ನೂ ನಿಮಗೆ ನೀರು ಥರ ಬೇಕು ಅಂದರೆ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ಳಿ. ನೀರು ಹಾಕಿದ್ರೂ ಗಟ್ಟಿಯಾಗುತ್ತೆ, ಸಾಂಬಾರು ಗಟ್ಟಿಯಾಗುತ್ತೆ. ಮೇನಾಗಿ ಇದಕ್ಕೆ ಸೋಂಪನ್ನ ಮರಿಬಾರ್ದು ಆಯಿತಾ. ಆಮೇಲೆ ಎಲ್ಲ ಹಾಕಿರ್ತೀವಲ್ವ, ಈ ಸ್ಟೇಜಲ್ಲಿ ಸ್ವಲ್ಪ ಬೆಲ್ಲ ಹಾಕಿ. ಯಾವಾಗನ ಟ್ರೈ ಮಾಡಿ ನೋಡಿ ಆಯಿತಾ. ಯಾವಾಗನ ಖಾರ ಐಟಮ್ ಮಾಡ್ತಾಯಿದ್ದೀರಾ ಅಂದರೆ ಸ್ವಲ್ಪ ಬೆಲ್ಲದ ಪೌಡ್ರು, ಒಂದು ಚಿಕ್ಕ ಪೀಸಷ್ಟು ಬೆಲ್ಲ. ಸ್ವೀಟ್ ಮಾಡ್ತಾಯಿದ್ದೀರಾ ಅಂದರೆ ಸ್ವಲ್ಪ ಉಪ್ಪು, ಒಂದು ಚಿಟಿಕೆಯಷ್ಟು ಉಪ್ಪನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ, ನಮ್ಮ ಮನೇಲಿ ಕಂಪಲ್ಸರಿ ಕಡಲೆಬೀಜ ಚಟ್ನಿ ಇರಬೇಕು ಅಂತ. ನೆಕ್ಸ್ಟ್ ಟೈಮ್ ಕಡಲೆಬೀಜ ಚಟ್ನಿ ಮಾಡಬೇಕಾದ್ರೆ ಹಸಿ ಈರುಳ್ಳಿ 1.5 ಈರುಳ್ಳಿಯಷ್ಟು ಹಾಕ್ಬಿಡಿ. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಮಾಮೂಲಿ ಬೇರೆದೆಲ್ಲ ಬೆಳ್ಳುಳ್ಳಿ, ಉಪ್ಪು, ಕಡಲೆಬೀಜ ಹುರ್ಕೊಳ್ಳೋದ್ರಲ್ಲೂ ಡಿಫ್ರೆನ್ಸ್ ಆಗುತ್ತೆ, ಯಾವ ರೀತಿ ಚಟ್ನಿ ಟೇಸ್ಟ್ ಬರುತ್ತೆ ಅಂತ. ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಂಡು ಆ ಕಡಾಯಲ್ಲೇ ಒಂದು 10 ನಿಮಿಷ ಬಿಟ್ಬಿಡ್ಬೇಕು ಕಡಲೆ ಬೀಜನ. ಯಾವಾಗಲೂ ಅಷ್ಟೇ, ಇದೆಲ್ಲ ನಾನು ಕೆಲವು ಎಕ್ಸ್ಪೀರಿಯೆನ್ಸಿಂದ, ಕೆಲವು ನೋಡಿ, ಯಾರಾದರೂ ದೊಡ್ಡವ್ರು ಇರ್ತಾರಲ್ವ, ಅವರೆಲ್ಲ ಹೇಳಿ ಆ ಥರ ತಿಳ್ಕೊಂಡಿರೋದು. ಆ ಕಡಾಯಲ್ಲೇ ಬಿಟ್ಕೊಂಡ್ಬಿಟ್ರೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಆಮೇಲೆ ಸಿಪ್ಪೆ ತೆಗೆದು ಅಥವಾ ಸಿಪ್ಪೆ ಸಮೇತ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆ ಥರ ಮಾಡ್ಕೋಬೋದು. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿನ ಯಾವಾಗಲೂ ಎಣ್ಣೆಲಿ ಫ್ರೈ ಮಾಡಿ ಹಾಕ್ತೀನಿ, ಒಂದು ಅಸಿಡಿಟಿ ಆಗೋಲ್ಲ ಅಂತ, ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಸಿ ವಾಸನೆ ಬರೋಲ್ಲ. ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಚಟ್ನಿ ಮಾಡ್ಕೊಂಬಿಟ್ಟೆ. ಸೂಪರಾಗಿರೋಂಥ ಇವತ್ತೇನು ದೋಸೆ ಸ್ಪೆಷಲ್ ಏನು ಅಂದರೆ, ಎಷ್ಟು ವೆರೈಟಿ ಹಾಕಿದ್ದೀನಿ ಗೊತ್ತಾ. ಮಿಲೆಟ್ಸ್ ಹಾಕಿದ್ದೀನಿ, ಯಾವುದು ನವಣೆ ಆಯಿತಾ. ಸಾಮೆನೂ ಸ್ವಲ್ಪ ಒಂದು ಹಿಡಿಯಷ್ಟು ಸಾಮೆ ಹಾಕಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕೆಂಪಕ್ಕಿ, ಬ್ರೌನ್ ರೈಸು, ಮಾಮೂಲಿ ಅಕ್ಕಿ, ಇದಿಷ್ಟನ್ನು ಹಾಕಿದ್ದೀನಿ ಆಯಿತಾ. ಇದಿಷ್ಟು ಐಟಮ್ ಮತ್ತು ಮೆಂತ್ಯ ಸೊಪ್ಪು, ಮೆಂತ್ಯ ಕಾಳು ಆಯಿತಾ. ಇದಿಷ್ಟನ್ನು ಹಾಕಿ ನೆನೆಸಿ ಆಲ್ಮೋಸ್ಟ್ ಒಂದು 8 ಅವರ್ಸ್ ನೆನೆಸಿ ರುಬ್ಬಾದ್ಮೇಲೆ 8 ಅವರ್ಸ್ ಫರ್ಮೆಂಟೇಷನ್ಗೆ ಬಿಟ್ಟಿದ್ದೆ. ನೋಡಿ, ಇದು ಚಟ್ನಿ ಸೂಪರಾಗಿ ರೆಡಿಯಾಗಿದೆ. ಆಮೇಲೆ ಸ್ವಲ್ಪ ಕಿಚನೆಲ್ಲ ಮೆಸ್ಸಿಯಾಗೇ ಇತ್ತು. ಆಮೇಲೆ ನಮ್ಮ ಹಸ್ಬೆಂಡ್ನ ಹೆಲ್ಪಿಗೆ ಕರೆದೆ, ಸ್ವಲ್ಪ ದೋಸೆ ಹಾಕ್ಕೊಡಿ ಅಂತ. ಏನಕ್ಕೆ ಅಂದರೆ ಮೇನ್ ಇಂಟೆನ್ಷನ್, ಪಾತ್ರೆಗಳು ಬಿದ್ದಿತ್ತು ಸಿಂಕಲ್ಲಿ, ಅವೆಲ್ಲ ಕ್ಲೀನ್, ಇಷ್ಟು ಅಡುಗೆ ಮಾಡಿದ್ವಲ್ಲ, ಅದಕ್ಕೆ ಸಿಂಕಲ್ಲಿ ಪಾತ್ರೆ ಜಾಸ್ತಿ ಆಗುತ್ತೆ ಅಂತ ನಾನು ಬಿಟ್ಟು ಹೋದರೆ ನಮ್ಮ ಅತ್ತೆ ತೊಳೆದು ಬಿಡ್ತಾರೆ. ಅವ್ರಿಗೆ ಕೈ ಅದೆಲ್ಲ ತುಂಬ ನೋವು. ಸೊ ನಾವುಗಳು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇನ್ನು ಯಾರು ಅರ್ಥ ಮಾಡ್ಕೋತಾರೆ. ನನಗೆ ನಾನು ಒಬ್ಬಳೇ ಇದ್ದರೂ, ನಮ್ಮ ಅತ್ತೆ ಇರಲ್ಲ, ಹೋಗಿದ್ರೂ ಬಿಟ್ಟೋಗ್ತೀನಿ, ಯಾಕಂದರೆ ನಾನೇ ಬಂದು ಸಂಜೆ ತೊಳೆಯೋದು ಅಂತ. ನಮ್ಮ ಅತ್ತೆ ಇದ್ರಂತೂ ಗ್ಯಾರಂಟಿ ನಾನು ತೊಳೆದೇ ಹೋಗೋದು. ಏನಕ್ಕೆ ಅಂದರೆ ಅವ್ರು ಎಲ್ಲಿ ತೊಳೆದು ಬಿಡ್ತಾರೋ ಅಂತ. ಅವ್ರಿಗೆ ಮತ್ತೆ ವಯಸ್ಸಾದವರು, ನೋಡಿಕೊಂಡು ಇರೋಕ್ಕಾಗಲ್ಲ, ಅವ್ರು ಮಾಡಿರೋ ಕೈ ಅದು. ಸೊ ಅದಕ್ಕೇ ಅವ್ರು ನೋಡ್ಕೊಂಡಿರೋಕ್ಕಾಗ, ಎಷ್ಟಾಗುತ್ತೋ ಮ್ಯಾಕ್ಸಿಮಮ್, ಏನೋ ಎಲ್ಲ ಮಾಡಿ ಹೋಗ್ತೀನಿ ಅಂತಲ್ಲ, ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡ್ತೀನಿ ಮಾಡಿ ಹೋಗೋಕ್ಕೆ. ಬಟ್ ಸಣ್ಣ ಪುಟ್ಟ ಹಂಗೋ ಹಿಂಗೋ ಆಗೋಗುತ್ತೆ, ಯಾಕಂದರೆ ವರ್ಕಿಂಗ್ ವುಮೆನ್ಸು ಎಲ್ರಿಗೂ ಗೊತ್ತಿರುತ್ತೆ. ಯಾಕೆಂದ್ರೆ ಟೈಮ್ ಸರಿಗೆ 8 ಗಂಟೆಗೆ ಹೋಗಿ ಪಂಚ್ ಮಾಡಬೇಕು. ಆಮೇಲೆ ಮೋರ್ ಓವರ್ ನಾನು 6 ಬ್ಯಾಗ್ಗಳು
3 ಬಾಡಿ ಅಂದರೆ 3 ಜನ ಮಕ್ಕಳು 6 ಬ್ಯಾಗ್ಗಳು ಎಲ್ಲ ಎತ್ಕೊಂಡು ಹೋಗಬೇಕು. ಸೊ ಅದು ಟೈಮ್ ಆಗೇ ಆಗುತ್ತೆ. ನಾನು ಲಂಚ್ ಬಾಕ್ಸ್ ಬಂದು 2 ಮಿಲ್ಲೆಟ್ಸ್ ದೋಸೆ, ಹೆಸರು ಕಾಳು ಪಲ್ಯ, ಕ್ಯಾರೆಟು ಮತ್ತು ಈ ಥರ ನೀವು ಟ್ರೈ ಮಾಡಿ. ವಾಟರ್ ಬಾಟ್ಲಿಗೆ ಸ್ವಲ್ಪ ಸಾಬ್ಜಾ ಸೀಡ್ಸು ಮತ್ತು ಸೋಂಪು ಹಾಕ್ಕೊಂಡು ಕುಡಿತಾ ಇರಿ. ಎಷ್ಟು ರಿಫ್ರೆಶ್ಮೆಂಟ್ ಥರ ಅನಿಸ್ತಾ ಇರುತ್ತೆ. ಸೊ ಹೋಪ್ ಈ ಮಾರ್ನಿಂಗ್ ರೊಟೀನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬೇಗ ಎದ್ದೇಳಿ ಫ್ರೆಂಡ್ಸ್. ಬೇಗ ಎದ್ದರೆ ಇಡೀ ದಿನ ತುಂಬ ಆ್ಯಕ್ಟಿವ್ ಆಗಿರ್ತೀರ. ಅನಿಸುತ್ತೆ ಕಷ್ಟ ಅಂತ, ಬಟ್ ಇಂಪಾಸಿಬಲ್ ಏನಿಲ್ಲ. ನೀವೇ ತುಂಬ ಖುಷಿಯಾಗಿರ್ತೀರ. ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಇಂಥ ವೀಡಿಯೋಸ್ ಇಷ್ಟ ಆಗುತ್ತಾ ಅಂತ ತಿಳಿಸಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.